ರಾಜ್ಯದ ಜನರಿಗೆ ಶಾಕ್ 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 ರಾಜ್ಯದಿಂದ ಜನರಿಗೆ ಮತ್ತೊಂದು ಶಾಕ್. ಎಸ್, ಸರ್ಕಾರದಿಂದ ಜನರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಅನ್ನಭಾಗ್ಯ ಫಲಾನುಭವಿಗಳಿಗೆ ಶಾಕ್. ಈ ತಿಂಗಳು 10 ಕೆಜಿ ಅಕ್ಕಿ ಸಿಗಲ್ವಂತೆ. ನಿರ್ಣಯ ಮಾಡದಂತೆ ಅಕ್ಕಿಗೆ ಕೊರತೆ ಎದುರಾಗಿದೆಯಂತೆ. ಅದಕ್ಕಾಗಿಯೇ ಈ ತಿಂಗಳು ಅಕ್ಕಿ ಬದಲು ಹಣವನ್ನ ಕೊಡ್ತಾ ಇದ್ದಾರಂತೆ. ಎಸ್, ಗ್ಯಾರಂಟಿ ಸರ್ಕಾರದಲ್ಲಿ ಅಕ್ಕಿಯ ಕೊರತೆ ಉಂಟಾಗಿದೆ. ಆ ಒಂದು ಕಾರಣಕ್ಕಾಗಿ ಇನ್ನು ಮುಂದೆ ಅಕ್ಕಿ ಸಿಗೋದಿಲ್ಲ. ಬಿಪಿಎಲ್ ಕಾರ್ಡ್ದಾರರಿಗೂ ಸಿಗೋದಿಲ್ಲ, ಯಾರಿಗೂ ಸಿಗೋದಿಲ್ಲ. ಅದರ ಬದಲಾಗಿ ಅಕ್ಕಿಯ ಬದಲಾಗಿ ಪೂರಾ ಅಮೌಂಟ್ ಅನ್ನ ಕೊಡ್ತಾ ಇದ್ದಾರೆ. ರಾಜ್ಯದ ಜನರಿಗೆ ಸರ್ಕಾರ ಶಾಕ್ ಅನ್ನ ನೀಡಿದೆ. ಅನ್ನಭಾಗ್ಯ ಫಲಾನುಭವಿಗಳಿಗೆ ಶಾಕ್ ನೀಡಿದಂತಹ ಸರ್ಕಾರ ಈ ತಿಂಗಳು 10 ಕೆಜಿ ಅಕ್ಕಿ ಸಿಗೋದಿಲ್ಲ. ಬದಲಿಗೆ ನಿರ್ಣಯ ಮಾಡಿದಂತೆ ಅಕ್ಕಿಗೆ ಕೊರತೆ ಉಂಟಾಗಿದೆ. ಅಕ್ಕಿ ಎಲ್ಲಿಂದ ತರ್ತಾರೆ? ಅಕ್ಕಿ ಬೇಕು ಅಂತಂದ್ರೆ 10 ಕೆಜಿ ಅಕ್ಕಿ ಫ್ರೀ, 15 ಕೆಜಿ ಅಕ್ಕಿ ಫ್ರೀ ಅಂತಂದ್ರೆ ಅಕ್ಕಿ ಎಲ್ಲಿಂದ ತರ್ತಾರೆ? ಬೆಳೆಯುವವನು ಬೆಳೆದರೆ ಮಾತ್ರ ಅಕ್ಕಿ. ಅಕ್ಕಿ ವಿಚಾರವಾಗಿ ಮಾತನಾಡಿದ ಸಚಿವ KH ಮುನಿಯಪ್ಪ, ಈಗ ಅಕ್ಕಿ ನಮ್ಮ ಬಳಿ ಇದೆ, ಕೇಂದ್ರವು ಅಕ್ಕಿ ಕೊಡಲು ಸಿದ್ಧವಿದೆ. ಈ ಕಾರಣದಿಂದ ಏಪ್ರಿಲ್ನಿಂದ ಅಕ್ಕಿ ಕೊಡಲು ಸಿದ್ಧತೆ. ಬಿಪಿಎಲ್ ಕಾರ್ಡ್ದಾರರಿಗೆ 10 ಕೆಜಿ ಅಕ್ಕಿ ಕೊಡೋದಾಗಿ ತಿಳಿಸಿರುವಂತಹ ಸಚಿವ, ಹೆಚ್ಚುವರಿ ಅಕ್ಕಿಗೆ ಹಣ ಕೊಟ್ಟಿದ್ದಂತಹ ಸರ್ಕಾರ ಇದೇ ತಿಂಗಳಿನಿಂದ ಅಕ್ಕಿ ಕೊಡುವುದಾಗಿ ತಿಳಿಸಿದ್ದಂತಹ ಸರ್ಕಾರ ಈಗ ಏಪ್ರಿಲ್ ತಿಂಗಳಿಗೆ ಅಕ್ಕಿ ಕೊಡಲು ನಿರ್ಧಾರವನ್ನ ಮಾಡಲಾಗಿದೆ. ಎಸ್, ಹೌದು, ಅಕ್ಕಿ ವಿಚಾರವಾಗಿ ಮಾತನಾಡಿರುವಂತಹ ಸಚಿವ KH ಮುನಿಯಪ್ಪ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಕ್ಕಿ ನಮ್ಮ ಬಳಿ ಇದೆ, ಕೇಂದ್ರವೂ ಕೂಡ ಅಕ್ಕಿಯನ್ನ ಕೊಡೋಕೆ ಸಿದ್ಧವಿದೆ. ಈ ಒಂದು ಕಾರಣದಿಂದ ಏಪ್ರಿಲ್ ತಿಂಗಳಿನಿಂದ ಅಕ್ಕಿ ಕೊಡೋಕೆ ನಿರ್ಧಾರವನ್ನ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಬಿಪಿಎಲ್ ಕಾರ್ಡ್ದಾರರಿಗೆ 10 ಕೆಜಿ ಅಕ್ಕಿ ಕೊಡುವುದಾಗಿ ತಿಳಿಸಿದಂತಹ ಸಚಿವರು ಹೆಚ್ಚುವರಿ ಅಕ್ಕಿಗೆ ಹಣ ಕೊಟ್ಟಿದ್ದಂತಹ ಸರ್ಕಾರ ಇದೇ ತಿಂಗಳಿನಿಂದ ಅಕ್ಕಿ ಹಣದ ಬದಲಾಗಿ ಅಕ್ಕಿಯನ್ನ ಕೊಡೋದಾಗಿ ಸರ್ಕಾರ ತಿಳಿಸಿದೆ. ಈ ತಿಂಗಳಲ್ಲ, ಏಪ್ರಿಲ್ ತಿಂಗಳಿಂದ ಅಕ್ಕಿ ಕೊಡುವಂತಹ ನಿರ್ಧಾರವನ್ನ ಸರ್ಕಾರ ಮಾಡಿಕೊಂಡಿದೆ.